ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ಜನತೆಯ ವೀಕ್ಷಕರಿಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ 2026ರ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಿ ತಪ್ಪದೇ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ವ್ಯವಹಾರದ ಜೀವನದ ಬಗ್ಗೆ ಹೇಳೋದಾದರೆ, ನೀವು ಮಾಡುವಂಥ ಕೆಲಸ ಕಾರ್ಯದ ಜಾಗದಲ್ಲಿ ನಿಮಗೆ ಜವಾಬ್ದಾರಿ ಹೆಚ್ಚಾಗಿ ನಿಮಗೆ ಗೌರವಗಳು ಸಿಗುವಂಥದ್ದು. ಇದರ ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಹಳೆ ಬಿಸ್ನೆಸ್ ಇದ್ದು ಅಥವಾ ಇದರ ಜೊತೆಗೆ ಯಾವುದಾದ್ರೂ ಇನ್ನೊಂದು ಬಿಸ್ನೆಸ್ ಮಾಡಬೇಕು, ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಗಮನದಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಈ ವರ್ಷವೇ ಅದನ್ನು ಪ್ರಾರಂಭ ಮಾಡಿ ಬಹಳ ಯೋಗಕರವಾಗಿರುತ್ತದೆ. ಕೆಲಸ ಮಾಡ್ತಾ ಇರೋರು ಈ ಕೆಲಸ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ನಾನು ಬೇರೆ ಕೆಲಸ ಮಾಡಬೇಕು, ಬೇರೆ ವಿಚಾರದಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಚೇಂಜ್ ಮಾಡಿ ನಿಮ್ಮ ಕೆಲಸ ಸುಖಕರವಾಗಿ ನಡೆಯುತ್ತದೆ. ಇನ್ನು ಈ ರಾಶಿಯಲ್ಲಿ ಇರುವಂಥವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ, ಇನ್ನು ನಿಮಗೆ ಈ ಅರ್ಧ ವರ್ಷವು ದುಡ್ದಿರ್ತಕ್ಕಂಥದ್ದು ದುಡ್ಡು ಎಲ್ಲ ಖರ್ಚು ವೆಚ್ಚ ಆಗಿ ಹಾಳಾಗುವಂಥದ್ದು, ಅರ್ಧ ವರ್ಷ ಆದ ನಂತರ ನಿಮಗೆ ಲಾಭದಾಯಕವಾಗಿ ಸೇರುವಂಥದ್ದು. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದಾದ್ರೂ ಬಿಸ್ನೆಸ್ ಮೇಲೆ, ಯಾವುದಾದ್ರೂ ವ್ಯಾಪಾರದ ಮೇಲೆ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಎಲ್ಲದೂ ಕೂಡ ಒಟ್ಟಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಇನ್ವೆಸ್ಟ್ ಮಾಡಿ ಆದಾಯನ ಪಡೆದುಕೊಳ್ಳಿ. ಇನ್ನು ಮುಂದೆ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳೋದಾದರೆ, ಪ್ರೀತಿ ವಿಚಾರದಲ್ಲಿ ಆದಷ್ಟು ನಿಮ್ಮ ಒಂದು ಪ್ರೀತಿ ಪಾತ್ರರ ವ್ಯಕ್ತಿಯ ಮೇಲೆ ನಂಬಿಕೆ ವಿಶ್ವಾಸ ಅನ್ನೋದು ಇರಲಿ. ನಂಬಿಕೆ ವಿಶ್ವಾಸ ಕಳೆದುಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿ ಆ ಒಂದು ವ್ಯಕ್ತಿಯಿಂದ ನಿಮ್ಮ ಮನಸ್ಸು ಡೈವರ್ಟ್ ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಒಬ್ಬರೊಬ್ಬರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಕರವಾದ ಜೀವನವನ್ನು ನಡೆಸಿ. ಕುಟುಂಬದಲ್ಲಿ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಒಂದು ವ್ಯಕ್ತಿ ಇದ್ದಲ್ಲಿ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಾಧ್ಯತೆ ಬಹಳ ಇದೆ. ಇನ್ನು ಈ ರಾಶಿಯಲ್ಲಿ ಇರುವಂಥವರ ಶಿಕ್ಷಣದ ವಿಚಾರದ ಬಗ್ಗೆ ಹೇಳೋದಾದರೆ, ಆ ವಿದ್ಯಾರ್ಥಿಗಳಿಗೆ ಮನಸ್ಸು ಚಂಚಲತೆ ಆಗುವಂಥ ಸಾಧ್ಯತೆ ಭಾಳ ಇರುತ್ತೆ. ಅಂದರೆ ಓದೋದು ಬೇಡೋ ಅನ್ನುವಂಥ ವಿಚಾರದಲ್ಲಿ ಮನಸ್ಸು ಇರ್ತದೆ. ಹಾಗಾಗಿ ಹೆಚ್ಚುವರಿ ಗಮನ ಅವರ ಒಂದು ಶಿಕ್ಷಣದ ಮೇಲೆ ಹಾಕಿದ್ದೇ ಆಯಿತು ಅಂತ ಹೇಳಿದ್ರೆ ಅವರು ಮುಂದೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಈ ಒಂದು ರಾಶಿಯಲ್ಲಿ ಇರುವವರ ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದರೆ, ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳು ಯಾರಾದರೂ ಥರ್ಡ್ ಪರ್ಸನ್ ಇವರಿಗೆ ಏನಾದರೂ ಒಂದು ಹೇಳಿದೆ ಆಯಿತು ಅಂತ ಹೇಳಿದರೆ ಇವರು ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು ಭಾಳ. ಹಾಗಾಗಿ ಮಾನಸಿಕ ಖಿನ್ನತೆಯಿಂದ ನರಳುತ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಥರ್ಡ್ ಪರ್ಸನಿಂದ ಬರುವಂಥ ಸಲಹೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಸ್ವಂತ ವೈಯಕ್ತಿಕ ಇಚ್ಛೆಯಿಂದನೇ ಮುನ್ನುಡಿರಿ. ಈ ರಾಶಿಯವರಿಗೆ ಇರುವಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಗುರುವಾರದಂದು ಮಹಾಮೃತ್ಯುಂಜಯ ಸ್ವಾಮಿಯ ಹೆಸರನ್ನು ಜಪ ಮಾಡಿ, ಅದು 108 ಬಾರಿ ಜಪ ಮಾಡಬೇಕು. ಇದು ಆದ ನಂತರ ಪ್ರತಿ ಮಂಗಳವಾರ ಇಲ್ಲ ಶುಕ್ರವಾರ ಹೆಣ್ಣು ದೇವಸ್ಥಾನ ಅಥವಾ ಶಕ್ತಿಪೀಠಗಳಿಗೆ ಹೋಗಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಬೇಕು. ಇದಾಗಿತ್ತು ವೃಶ್ಚಿಕ ರಾಶಿಯವರ 2026ರ ವರ್ಷ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಹಾಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.